ಮೊದಲನೆಯದಾಗಿ 187 ಕೋಟಿ ರೂಪಾಯಿಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಆಪಾದನೆ ಬಂದ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಿದ್ದರಿಂದ ಆ ಕಾಲಘಟ್ಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದಿತ್ತು. ದದ್ದಲ್ ಅವರು ನಿಗಮದ ಅಧ್ಯಕ್ಷರಿದ್ದರು. ಆವತ್ತೇ ಮಾಸ್ಟರ್ ಮೈಂಡ್ ನಾಗೇಂದ್ರ ಅವರಂತ ಕೂಡ ನಾವು ಹೇಳಿದ್ವಿ. ಎಸ್ಐಟಿಯನ್ನ ತರಾತುರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯೂ ಹತ್ರ ಬಂದಿದೆ. ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗಲಿ ದದ್ದಲ್ ಇಬ್ಬರು ಹೆಸರು ಇರಲಿಲ್ಲ. ಈಗ ಖಾತ್ರಿಯಾಗಿದೆ ಇಡಿ ಅವರು ನೇರವಾಗಿ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿದ್ದಾರೆ. ಎರಡನೇದು 21 ಕೋಟಿ ರೂಪಾಯಿಗಳನ್ನ ಬಳ್ಳಾರಿಯ ಎಂಪಿ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈಗ ಸರ್ಕಾರದ ಬಳಿ ಏನು ಉತ್ತರ ಇದೆ? ನಿಮ್ಮ ಎಸ್ಐಟಿ ಇದರಲ್ಲಿ ಎಫ್ಐಆರ್ ಕೂಡ ಇವರ ಮೇಲೆ ಹಾಕಲಿಲ್ಲ, ಆ ಪ್ರಸ್ತಾಪ ಕೂಡ ಇವರ ಹೆಸರುಗಳು ಆಗಿರಲಿಲ್ಲ. ಈಗ ಸರ್ಕಾರ ಏನು ಹೇಳ್ತದೆ ಇದಕ್ಕೆ? ಅಂದಮೇಲೆ 187 ಕೋಟಿ ರೂಪಾಯಿ ಹಗರಣ ಬಂದಾಗ ಇದು ಸಾಮಾನ್ಯ ಹಗರಣ ಅಲ್ಲ. ನಾವು ಮೊದಲಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ, ಇದನ್ನ ಬಹಳ ಲಘುವಾಗಿ ಹಗುರವಾಗಿ ಸರ್ಕಾರ ತೆಗೆದುಕೊಳ್ತಾ ಇದೆ. ಇದು ನೇರವಾಗಿ ಸರ್ಕಾರದ ಹಣವನ್ನ ಖಾತೆಗಳಿಗೆ ಹಾಕಿ ನುಂಗಿದ ಹಗರಣ ಇದು. ಆದ್ರಿಂದಾಗಿ ಯಾವುದೇ ಕಾರಣದಿಂದ ಪ್ರಜಾಪ್ರಭುತ್ವದ ಅಡಿ ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರ, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದನ್ನು ಹಗುರವಾಗಿ ತಗೊಳ್ಳಂಗಿಲ್ಲ. ನೇರವಾಗಿ ಈ ರೀತಿ ಆಪಾದನೆ ಬಂದಾಗ ರಾಜೀನಾಮೆ ಕೊಡಬೇಕು. ಸರ್ಕಾರ ಇದುವರೆಗೂ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಂಡಿಲ್ಲ. ಯಾಕೆ? ಮುಖ್ಯಮಂತ್ರಿಗಳು ಈಗ ಏನ್ ಹೇಳ್ತಾರೆ? ಪಾಪ ಅವರಿಗೆ ಕೇಸುಗಳು ಬಹಳ ಆಗ್ಬಿಟ್ಟಿದೆ ಈಗ. ಅದರಿಂದಾಗಿ ಯಾವುದರ ಬಗ್ಗೆ ತೀರ್ಮಾನ ತಗೊಳ್ಬೇಕು, ಯಾವುದರ ಬಗ್ಗೆ ತಗೊಳ್ಳಬಾರದು ಅನ್ನೋ ಪರಿಸ್ಥಿತಿಗೆ ಪಾಪ ಅವ್ರು ಬಂದಂಗೆ ಕಾಣ್ತದೆ. ಆದ್ರೆ ಇದು ಒಂದು ದೊಡ್ಡ ಹಗರಣ. ಇದು ಒಂದು ದೊಡ್ಡ ಹಗರಣ ಅಂತಂದ್ರೆ 1,00,000 ಕೋಟಿ ಆಗಿರ್ಬೇಕು ಅಂತಿಲ್ಲ. 1 ಕೋಟಿ ರೂಪಾಯಿಯನ್ನೂ ಕೂಡ ನೇರವಾಗಿ ನೀವು ಖಜಾನೆಯಿಂದ ಖಾತೆಗೆ ವರ್ಗಾಯಿಸಿಕೊಂಡು ತಿಂದ್ರೆ ಇದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ. ಆದ್ರಿಂದ ಸರ್ಕಾರ ಇದನ್ನ ತೀವ್ರವಾಗಿ ಪರಿಗಣಿಸಬೇಕು. ಈಗ ತಪ್ಪಿತಸ್ಥರು ಎಲ್ಲರ ಮೇಲೂ ಕ್ರಮ ಆಗಬೇಕು. ದದ್ದಲ್ನ ನೀವು ಯಾಕೆ ಇನ್ನೂ ಇಟ್ಕೊಂಡು ಕೊಳ್ತಿದ್ದೀರಿ? ಒಂದು ಸಮಯ ನಾನೊಂದು ಮಾತು ಕೇಳ್ತೇನೆ, ನೀವು ಮಾಡಿದ ಎಸ್ಐಟಿಗೆ ಏನಾದರೂ 3 ಕಾಸಿನ ಬೆಲೆ ಇದೆಯಾ? ಯಾಕೆಂದ್ರೆ ಇಡಿಯವರು ಈ ರೀತಿ ರಿಪೋರ್ಟ್ ಕೊಟ್ಟರೂ ಕೂಡ ನೀವು ಅವರ ಮೇಲೆ ಯಾವುದೇ ರಿಪೋರ್ಟ್ ಕೊಡೋದಿಲ್ಲ. ಅವರ ಹೆಸರುಗಳೇ ನಾಪತ್ತೆ ಇವೆ. ಅಂದ್ರೆ ನೀವು ಯಾವುದೇ ಎಸ್ಐಟಿ ಇರಬಹುದು, ಯಾವುದೇ ಆಯೋಗ ರಚನೆ ಮಾಡಿದ್ರೆ ಅಲ್ಲಿಗೆ ನೀವು ಕ್ಲೀನ್ ಚಿಟ್ ಕೊಡ್ರಿ ಅಂತ ಮಾತ್ರ ನೀವು ಮಾಡಿದಂಗೆ ಆಯ್ತು. ಇದು ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ ನಮ್ಮದು. ಹೈಕಮಾಂಡ್ ಕೂಡ ನಮಗೆ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದ್ರೆ ನಾವು ಮೈಸೂರಿಗೆ ಹೊರಟಿದ್ದರಿಂದ ಮೂಡ ಸದ್ದಾಗೋಯ್ತು. ಆದ್ರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನ ಮತ್ತಷ್ಟು ತೀವ್ರಗೊಳಿಸತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡಬಹುದು. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ. ಅದೇ ಇಲ್ಲ, ಮೈಸೂರಿಗೆ ಮೂಡಾದ ಅಲ್ಲ. ಆದ್ರಿಂದಾಗಿ ಆ ಭಾಗದಲ್ಲಿ ಎಸ್ಟಿ ಸಮುದಾಯ ಹೆಚ್ಚಿಗೆ ಇರೋದು. ಆದ್ರಿಂದ ಬಹುಶಃ ಅಲ್ಲೇ ಮಾಡ್ತೇವೆ. ಯತ್ನಾಳ್ದು ಅಂತಲ್ಲ, ಬಿಜೆಪಿ ಎಲ್ಲ ಯಾವುದೇ ಮಾಡಿದ್ರು ಬಿಜೆಪಿ